ಪ್ರಾರಂಭಿಸಿದ ಈ ಸಂಸ್ಥೆ ದಶಕಗಳ ಪ್ರಯಾಣವನ್ನು ಮುಗಿಸಿ ನಮ್ಮ ಸಮಾಜ ಬಾಂಧವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ 11ನೇ ವರ್ಷದ ಆಚರಣೆಯಲ್ಲಿದ್ದೇವೆ. ಸಂಘವನ್ನು ಸ್ಥಾಪಿಸುವಾಗ ಹಲವು ಕನಸುಗಳನ್ನ ನಾವು ಕಂಡಿದ್ವಿ. ಅದರಲ್ಲಿ ಮೊದಲನೆಯ ಆದ್ಯತೆಯನ್ನು ವಿದ್ಯಾರ್ಥಿ ವೇತನ, ಅಶಕ್ತರಿಗೆ ನೆರವು, ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಂತ ಕನಸನ್ನ ಕಂಡಿದ್ವಿ. ಅದೇ ರೀತಿ ಸತತ 8 ವರ್ಷಗಳ ಕಾಲ ಈ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ನಡೆಸಿಕೊಂಡ ಬಂದಿದ್ದೀವಿ. ಅದೇ ರೀತಿ ಇದರ ಮುಂದುವರಿದ ಭಾಗವಾಗಿ ಕಳೆದ ಬಾರಿ ಒಂದು ವಿದ್ಯಾರ್ಥಿಯನ್ನು ನಾವು ದತ್ತು ತಗೊಂಡು UPSC ಎಕ್ಸಾಮ್ನ ಟ್ರೈನಿಂಗ್ನ ಸಂಪೂರ್ಣ ವೆಚ್ಚವನ್ನು ನಾವೇ ಭರಿಸಿ ಅವಳಿಗೆ ಈಗ IAS ಪ್ರಿಲಿಮ್ಸ್ ಎಕ್ಸಾಮ್ ಬರಿತಾ ಇದ್ದಾಳೆ. ಹಾಗೆ ಈ ವರ್ಷ ನಮ್ಮ ಸ್ನೇಹಿತರಾದ ಸಿದ್ಧಾರ್ಥ್ ಶೆಟ್ಟಿ ಅವರ ಮಾಲೀಕತ್ವದ ಮೂಡ್ಲಕಟ್ಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಕಂಪ್ಯೂಟರ್ ಸೈನ್ಸ್ 4 ವರ್ಷದ ಶಿಕ್ಷಣವನ್ನ ಉಚಿತವಾಗಿ ಪಡಿತಾ ಇದ್ದಾನೆ. ಈ 10 ವರ್ಷಗಳ ಪೂರೈಸಿ 11ನೇ ವರ್ಷದಲ್ಲಿ 10 ಕನಸುಗಳೊಂದಿಗೆ ನಾವು ಸಂಘವನ್ನ ಮತ್ತಷ್ಟು ಬಲಿಷ್ಠವನ್ನಾಗಿ ಮಾಡಬೇಕನ್ನುವಂತ ಕನಸನ್ನು ಕಂಡಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ನಮ್ಮ ಬಹುದೊಡ್ಡ ಕನಸು ಬೆಂಗಳೂರಿನಲ್ಲಿ ನಮ್ದು ಒಂದು ಸಮಾಜ ಭವನವನ್ನ ನಿರ್ಮಿಸುವುದು. ಸಾಕಷ್ಟು ವರ್ಷಗಳಿಂದ, ಒಂದು 6-7 ವರ್ಷಗಳಿಂದ ಈ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. 2019ರಲ್ಲಿ ನಾವು ವಿದ್ಯಾನಿಧಿ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಅವತ್ತು ಅಂದಿನ ಮುಖ್ಯಮಂತ್ರಿ ಆಗಿದ್ದ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಆ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಒಂದು ಮನವಿ ನೀಡಿದ್ವು. ನಮ್ಗೆ ಒಂದು ಸರ್ಕಾರದಿಂದ 1 ಎಕರೆ ಜಾಗವನ್ನ ನೀವು ಸ್ಯಾಂಕ್ಷನ್ ಮಾಡಿ ಕೊಟ್ರೆ ಅದರಲ್ಲಿ ಒಂದು ಸಮುದಾಯ ಭವನ, ಹಾಗೆ ಅದರಲ್ಲಿ ಒಂದು ಮಹಡಿಯನ್ನ ನಮ್ಮ ಊರಿಂದ ಬರುವಂತಹ ಉದ್ಯೋಗವನ್ನು ಹುಡುಕೊಂಡು ಊರಿಂದ ಬರುವಂತಹ ಪದವೀಧರರಿಗೆ ಒಂದು ತಾತ್ಕಾಲಿಕವಾದ ಒಂದು ವಸತಿ ಗೃಹವನ್ನು ಕಲ್ಪಿಸುವ ಒಂದು ಆಲೋಚನೆ ನಮ್ಗಿತ್ತು. ಯಾಕೆ ಹೇಳಿದ್ರೆ ಈಗ ಊರಿಂದ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಅವರಿಗೆ ಸಂಬಂಧಿಕರ ಮನೆ ಇದ್ರೆ ಆ ಸಂಬಂಧಿಕರ ಮನೆಯಲ್ಲಿ ಉಳ್ಕೊಂಡು ಒಂದು 6-7 ತಿಂಗಳು ಕೆಲಸವನ್ನು ಹುಡುಕ್ತಾರೆ. ಒಂದ್ ವೇಳೆ ಕೆಲಸ ಅವರ ಸಂಬಂಧಿಕರ ಮನೆ ಇಲ್ಲದೆ ಇದ್ರೆ ಒಂದು 2-3 ತಿಂಗಳು ಆದ ನಂತರ ಅವರು ವಾಪಸ್ ಊರಿಗೆ ಹೋಗ್ತಾರೆ. ಒಬ್ಬ ಪ್ರತಿಭಾವಂತ ಪದವೀಧರ ಅವಕಾಶ ವಂಚಿತನಾಗಬಾರ್ದು ಅಂತ ಕಾರಣಕ್ಕೋಸ್ಕರ ನಾವು ಆ ರೀತಿಯ ಒಂದು ಥಾಟ್ ಅನ್ನ ಅವತ್ತು ಇಟ್ಕೊಂಡು ಒಂದು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ. ಅದಾಗಿ 1 ವಾರಕ್ಕೆ ನಮಗೊಂದು ಪೋಸ್ಟ್ ಬಂತು. ಸನ್ಮಾನ್ಯ ಯಡಿಯೂರಪ್ಪನವರು ಬೆಂಗಳೂರು ದಕ್ಷಿಣ DC ಒಂದು ಆರ್ಡರ್ ಮಾಡಿದ್ರು. ಅಂಜನಾಪುರ ಗ್ರಾಮದ ಗೊಲ್ಲಹಳ್ಳಿಯ ಸರ್ವೆ ನಂಬರ್ 58ರಲ್ಲಿ ದೇವಾಡಿಗ ನವೋದಯ ಸಂಘಕ್ಕೆ 1 ಎಕರೆ ಜಾಗವನ್ನು ನೀವು ಮಂಜೂರು ಮಾಡಬೇಕು ಅಂತ ಅವರು DC ಆರ್ಡರ್ ಮಾಡಿದ್ರು. ನಕ್ಷೆ ಆಯ್ತು, ಸರ್ವೆ ಆಯ್ತು, ಕರೋನಾ ಬಂತು, ಅಧಿಕಾರಿಗಳು ಕೈಗೆ ಸಿಗ್ಲಿಲ್ಲ. ಮತ್ತೆ ಅದರ ನಂತರ ಬಂದಂತ ಕೆಲವೊಂದು ಬೇಜವಾಬ್ದಾರಿ ಅಧಿಕಾರಿಗಳಿಂದ ನಮ್ಮ ಕೆಲಸ ವಿಳಂಬವಾಗ್ತಾ ಇದೆ. ನಾನು ರಾಘಣ್ಣ ಮತ್ತೆ ಗುರುವಣ್ಣನಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ಇದರ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನಾವು ನಿಮಗೆ ಕೊಡ್ತೇವೆ. ದಯಮಾಡಿ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆಯ ಸಚಿವರನ್ನ ಈ ಕುರಿತು ಗಮನ ಸೆಳೆದು ನಮ್ಮ ಕೆಲಸವನ್ನು ನೀವು ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ. ಅದೇ ರೀತಿ ನಮ್ಮ ಸಮುದಾಯದ ಇನ್ನೊಂದು ಬೇಡಿಕೆ ಏನಂತ ಹೇಳಿದ್ರೆ, ಕರಾವಳಿ ಭಾಗದ ಬಹುತೇಕ ದೇವಸ್ಥಾನಗಳಲ್ಲಿ ನಾವು ದೇವರ ಸೇವೆ ಮಾಡ್ತಾ ಬಂದಿರುವಂತಹ ಸಮುದಾಯ. ಆದ್ರೆ ಅವರಿಗೆ ಈಗ ಸರ್ಕಾರದಿಂದ ತಸ್ತಿಕ್ ಅನ್ನುವಂತ ಮೊತ್ತ ಏನ್ ಸಿಕ್ಕಿದೆ ಅದು ಜೀವನ ನಿರ್ವಹಣೆಗೆ ಸಾಕಾಗ್ತಾ ಇಲ್ಲ. ದಯಮಾಡಿ ಆ ತಸ್ತಿಕ್ ಮೊತ್ತವನ್ನು ಹೆಚ್ಚಿಸುವಂತೆ ನೀವು ಸರ್ಕಾರಕ್ಕೆ ಒತ್ತಾಯಿಸಬೇಕು. ಹಾಗೆ ಅವರಿಗೆ ESI ಮತ್ತು PF ಸೌಲಭ್ಯವನ್ನು ಕಲ್ಪಿಸುವ ಕೂಡ ನೀವು ಗಮನ ಹರಿಸಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನ ಮಾಡ್ತೇನೆ. ಅದೇ ರೀತಿ ಈ ವರ್ಷದ ಕಾರ್ಯಕ್ರಮದಲ್ಲಿ ಹೊಸತನ ಇರಲಿ ಅಂತ ನಾವು ಒಂದು ಜಾಬ್ ಡೆಸ್ಕ್ ಎನ್ನುವಂತ ಕಾನ್ಸೆಪ್ಟ್ ಅನ್ನ ಇನಾಗ್ರೇಟ್ ಮಾಡಿದ್ದೇವೆ. ಈ ಜಾಬ್ ಡೆಸ್ಕ್ ಏನು ಅಂತ ಹೇಳಿದ್ರೆ, ನಮ್ಮ ಸಮುದಾಯದ ಪ್ರತಿಭಾನ್ವಿತರು ಯಾರ್ಯಾರು ಉದ್ಯೋಗವನ್ನು ಹುಡುಕ್ತಾ ಇದ್ದಾರೆ, ನೀವು ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನಿಮ್ಮ ರೆಸ್ಯೂಮ್ನ ಕಳಿಸಿ. ನಿಮಗೆ ಸೂಟೇಬಲ್ ಜಾಬ್ ಅನ್ನ ನಮ್ಮ ಸಂಪರ್ಕದಲ್ಲಿರುವ ಯಾರ ಹತ್ರ ಆದ್ರೂ ಆ ಓಪನಿಂಗ್ಸ್ ಇದ್ರೆ ನಾವು ನಿಮ್ಗೆ ಆ ಮಾಹಿತಿಯನ್ನು ನೀಡುವಂತ ಕೆಲಸವನ್ನ ಮಾಡ್ತೇವೆ. ಈ 11ನೇ ವರ್ಷದಲ್ಲಿ ನೀವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ಸಂಘವನ್ನು ಮತ್ತಷ್ಟು ಬಲಿಷ್ಠವನ್ನಾಗಿ ಮಾಡಲು ಸಹಕಾರ ಆಗಬೇಕೆಂದು ಕೇಳುತ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರತಿಯೊಬ್ಬರನ್ನು ಸ್ಮರಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ.